ಮಂಜುನಾಥ, ಏನಪ್ಪ ನಿಲ್ಲೀಲ, ಆದಷ್ಟು ಬೇಗ ಎಲ್ಲ ಬಗೆಹರಿಸಪ್ಪ ತಂದೆ. ಚುಕ್ಕಿ ನಿಂತ್ಕೋ ಚುಕ್ಕಿ. ನಿನ್ ಕಣ್ಣಿಗೆ ನಾನು ಶತ್ರು ತರ ಕಾಣ್ತಿದ್ದೀನಲ್ಲ? ತಂಗಿ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಅವಳ ಪ್ರೀತಿ ಕೊಳ್ಳಿ ಇಡೋಳ್ನ ಇನ್ನೇನಂತ ಕರಿಬೇಕು ನೀನೇ ಹೇಳಕ್ಕ. ಅರ್ಥ ಮಾಡ್ಕೋಬೇಕಾಗಿರೋದು ನೀನ್ ಚುಕ್ಕಿ. ನಾನು ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೋಸ್ಕರನೇ ತಾನೆ. ನೀನಿವತ್ತು ದೇವ್ ಹತ್ರ ಹಾಗೆಲ್ಲ ನಡ್ಕೋಬಾರ್ದಿತ್ತು ಅಕ್ಕ. ತಪ್ಪು ಮಾಡ್ದೆ ನೀನು. ತಪ್ಪು ದಾರಿಯಲ್ಲಿ ಹೋಗ್ತಿರೋದು ನೀನು. ಅದೇ ನೀನು ಅನ್ಕೊಂಡಷ್ಟು ಒಳ್ಳೆಯವನಲ್ಲ ಚುಕ್ಕಿ, ಅವನೊಬ್ಬ ಮೋಸಗಾರ. ಅಕ್ಕ ಪ್ಲೀಸ್, ಅವನ ಬಗ್ಗೆ ಈ ಥರ ಎಲ್ಲ ಮಾತಾಡ್ಬೇಡ ನೀನು. ಅವ್ರೆಂಥವ್ರು ನನ್ನೆಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ನಿಗೀಗಾಗಲೇ ಇನ್ನೊಬ್ಳ ಜೊತೆ ಮದುವೆ ಆಗಿದ್ರು ನೀನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡ್ತಿದ್ದಾನೆ. ಅವ್ರಿಗೀಗಾಗಲೇ ಮದುವೆ ಆಗಿರ್ಬೋದು, ಆದರೆ ನನ್ನನ್ನು ಪ್ರೀತಿ ಮಾಡ್ತಿರೋದು ಸುಳ್ಳಲ್ಲ. ಇನ್ನೊಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ, ಅವ್ರಿಗಿನ್ಯಾವತ್ತೂ ಮೋಸಗಾರ ಅನ್ಬೇಡ. ಚುಕ್ಕಿ ಚುಕ್ಕಿ ಅದು ಅಮ್ಮ. ಅರೆ ಅಮ್ಮ, ವಾವ್, ಇಷ್ಟೊಂದು ಗಿಫ್ಟ್ಸ್ ಯಾರು ಕೊಟ್ಟಿದ್ದು? ನೀನು ರಾಮ್ಲೀಲಾ ಆಡಿಷನ್ಗೆ ಹೋಗಿದೆಯಲ್ಲ, ಅದಕ್ಕೆ ನಿನಗೆ ಬಂದಿರೋ ಗಿಫ್ಟ್ಗಳಿದು. ಅಮ್ಮ, ಇಷ್ಟು ದಿವಸ ನೀನು ಮಾಡಿರೋ ಎಡವಟ್ಟುಗಳನ್ನೆಲ್ಲ ಸಹಿಸ್ಕೊಂಡಿದ್ದಾಯ್ತು. ಈಗ ನೀನು ಹೇಳೋ ಸುಳ್ಳುಗಳನ್ನು ಸಹಿಸ್ಕೋಬೇಕಲ್ವಾ? ಅಮ್ಮ, ನಾನೇನಮ್ಮ ಸುಳ್ಳು ಹೇಳಿದೆ? ನೀನು ಮಾಡೋ ತಪ್ಪುಗಳಿಗೆಲ್ಲ ಏನಾದರೂ ಒಂದು ಸಮಜಾಯಿಷಿ ಕೊಡ್ತಿದ್ದೆ ಅಲ್ವಾ? ಈಗಲೂ ಏನಾದರೂ ಕೊಡು. ನೀನು ಮಾಡಿರೋ ಈ ಮಹಾ ಕಾರ್ಯಕ್ಕೆ ನನಗೆ ನಿಮ್ಮಪ್ಪನಿಗೆ ದೊಡ್ಡ ಸನ್ಮಾನ ಆಗ್ತಿತ್ತು. ತಲೆಗೆ ಪೇಟ ಹಾಕ್ತಿರ್ಲಿಲ್ಲ, ಕೈಗೆ ಕೋಳ ಹಾಕಿ. ಅಮ್ಮ, ಏನು ಹೇಳ್ತಿದ್ಯಮ್ಮ ನೀನು? ನಿಜನೇ ಹೇಳ್ತಾ ಇದ್ದೀನಮ್ಮ. ನಿನ್ನ ಹಾಗೆ ನಂಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ಆ ಏಜೆ ಸೊಸೆ ನನ್ನ ನಿಮ್ಮ ಅಪ್ಪನ ಅರೆಸ್ಟ್ ಮಾಡಿಸ್ಬೇಕು ಅಂತ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದಿದ್ಲು. ನಮ್ಮ ಪುಣ್ಯಕ್ಕೆ ಏಜೆ ಬಂದು ನಮ್ಮನ್ನ ಬಚಾವ್ ಮಾಡಿದ್ರು. ಇನ್ನು ಆ ಅಂಕಲ್ ಇಲ್ಲಿಗೆ ಬಂದಿದ್ರಾ? ಅವ್ರು ಬಂದಿದ್ದು ಮಾತ್ರ ಅಲ್ಲ, ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳಿ ಈ ಗಿಫ್ಟ್ಗಳನ್ನೆಲ್ಲ ಕೊಟ್ಟು ಹೋದ್ರು. ಅವ್ರು ಬರ್ದೇ ಹೋಗಿದ್ದಿದ್ರೆ ನಾನು ನಿಮ್ಮಪ್ಪ ಕಂಬಿ ಹಿಂದೆ ಇರ್ತಿದ್ವಿ. ನೀನಷ್ಟೆಲ್ಲ ಅವಮಾನ ಮಾಡಿದ್ರು. ಪಾಪ ಏಜೆ ಅದನ್ನ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಇಲ್ಲಿವರೆಗೂ ಬಂದು ನಮ್ಮನ್ನ ಕಾಪಾಡಿದ್ರು. ನಿನ್ನ ಪಾದಿಗೆ ಇದು ವರ ಅಂತ ತಿಳ್ಕೊ. ನೀನು ನನ್ನ ಮದುವೆ ಆಗಬೇಕು. ಅಂಕಲ್, ಆಸ್ತಿ ಅಂತಸ್ನ ಆಸೆ ತೋರಿಸಿ ಅಗ್ರಿಮೆಂಟ್ ಮಾಡಿಸಿ ಕೊಂಡ್ಕೊಳ್ಳೋಕೆ ಹೆಂಡತಿ ಅನ್ನೋಳು ಹೋಟೆಲ್ ಬ್ರಾಂಚ್ ಅಲ್ಲ. ಮತ್ತೆ ಮದುವೆ ಅಂತ ಬಂದ್ರೆ ಈ ರೌಡಿಗಳಲ್ಲ, ರಾಕ್ಷಸಿದ್ರು ನಾನು ಕೇರ್ ಮಾಡಲ್ಲ. ನಾನಲ್ಲಿ ಅಷ್ಟೆಲ್ಲ ಹೇಳಿದ್ರು ನಮ್ಮ ಮನೆವರೆಗೂ ಬಂದು ನಮ್ಮ ಅಪ್ಪ ಅಮ್ಮನ ಅವಮಾನ ಮಾಡಿ ಮತ್ತೆ ಅವ್ರಿಗೆ ಕಾಪಾಡೋ ನಾಟಕ ಮಾಡಿ ಅವ್ರಿಗೆ ಗಿಫ್ಟ್ ಬೇರೆ ಕೊಟ್ಟೋಗಿದೆ ಅಂಕಲ್. ಮಾತಾಡೆ. ಇನ್ನು ನಿನ್ನಿಂದ ನೀನು ಮಾಡೋ ಎಡವಟ್ಟುಗಳಿಂದ ಏನೇನು ಅನುಭವಿಸ್ಬೇಕು ಅಂತ ಹೇಳ್ಬಿಡು. ನಾನು ನಿಮ್ಮಪ್ಪನೂ ತಲೆ ಕೊಟ್ಟು ನಿಲ್ತೀವಿ. ಏನೇನೋ ಮಾತಾಡ್ಬೇಡಮ್ಮ. ಆ ಅಂಕಲ್ ಇಲ್ಲಿವರೆಗೂ ಸುಮ್ಮನೆ ಬಂದಿರಲ್ಲ. ಅವ್ನ ಮನ್ಸಲ್ಲಿ ಏನಿದೆ, ಯಾವ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮುಚ್ಚೆ ಬಾಯಿ. ಮೊದಲು ನಿನ್ನನ್ನು ನಿಂತಿದ್ಕೋ, ಆಮೇಲೆ ಬೇರೆಯವ್ರ ಉದ್ದೇಶದ ಬಗ್ಗೆ ಮಾತಾಡುವಂತೆ. ಇವತ್ತು ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಏಜೆ ಅವರು. ಅವ್ರು ಏನಾದರೂ ಬಂದು ಕ್ಷಮೆ ಕೇಳಲಿಲ್ಲ ಅಂದಿದ್ರೆ ಇವತ್ತು ನಿನ್ನನ್ನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಸಾಕು ಸಾಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ದೊಡ್ಡ ವ್ಯಕ್ತಿ ವಿಷಯದಲ್ಲಿ ತಲೆ ಹಾಕ್ಕೊಡ್ತು ಅಷ್ಟೇ. ಏ ಅಂಕಲ್, ನನ್ನ ತಂಗಿ ಲೈಫ್ ಹಾಳಾಗ್ತಿದೆ ಅಂತ ನಾನು ಟೆನ್ಷನ್ ಇರುವಾಗ ನನ್ನ ಲೈಫಲ್ಲಿ ಎಂಟ್ರಿ ಕೊಡೋಕ್ಕೆ ನಮ್ಮ ಮನೆಯವ್ರಿಗೂ ಬಂದಿದ್ಯಾ? ಇಲ್ಲಿವರೆಗೂ ಬರೋದಲ್ದೆ ನಮ್ಮ ಮನೆಯವ್ರನ್ನ ಕೊಂಡ್ಕೊಳ್ಳೋಕೆ ಇಷ್ಟೆಲ್ಲ ಗಿಫ್ಟ್ಸ್ ಬೇರೆ ತಂದಿದ್ಯಾ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಅಲ್ಲ? ನಿಂಗೆ ನನ್ನ ಸ್ಟೈಲಲ್ಲೇ ಹೇಳ್ಕೊಡ್ಬೇಕು. ಏ ಅಂಕಲ್, ಅಹಂಕಾರ, ದುರಂಕಾರ, ದುಡ್ಡಿದ್ರೆ ಸಾಕು ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋ ಭ್ರಮೆ. ಓ ಸಾರಿ ಸಾರಿ ಸಾರಿ, ಪ್ರಪಂಚದಲ್ಲ, ಪ್ರಪಂಚನೇ ಕೊಂಡ್ಕೋಬಹುದು ಅನ್ನೋ ಭ್ರಮೆ. ನಿಮ್ ದುರಂಕಾರ, ನಿಮ್ ಗತ್ನ ನಿಮ್ ಮನೇಲಿ ಇಟ್ಕೊಳ್ಳಿ. ನಮ್ಮ ಮನೆವರೆಗೂ ತರೋದೇನ್ ಬೇಕಾಗಿಲ್ಲ. ನಮ್ಮ ಮನೆವರೆಗೂ ತಂದ್ರೆ ನಿಮ್ ಗತ್ತಿಗೆ ಏನ್ ಗತಿ ಗೊತ್ತಾ? ನೋಡಿ.
ಟೈಮಲ್ಲಿ ತಾಳಿ ಕಟ್ತೀನಿ ಹೆಣ್ಣು ಕೊಡಿ ಅಂತ ನಮ್ಮ ಅಪ್ಪ ಅಮ್ಮನ ಕಡೆಯಿಂದ ಬರೋ ಪ್ಲಾನಾ? ನಿಮ್ಮ ಪ್ಲಾನ್ಗೆ ನಾನು ಮರಳಾಗ್ಬಿಡ್ತೀನಾ? ಚಾನ್ಸೇ ಇಲ್ಲ. ನಿಮ್ಗಿನ್ನೂ ನಾನು ಯಾರಂತ ಗೊತ್ತಿಲ್ಲ. ನಿನ್ನ ಲೆವೆಲ್ ಏನೇ ಇರಲಿ, ಆದರೆ ನನ್ನ ಲೆವೆಲಲ್ಲೇ ನಿಮಗೆ ಉತ್ತರ ಕೊಡ್ತೀನಿ. ನೋಡ್ತೀರಾ? ಪೀಸ್ ಹಣದಿಂದ ಹೆಣ್ಣನ್ನು ಪಡಿಬೋದು ಅನ್ಕೊಳ್ಳೋನ್ನ ಮನುಷ್ಯ ಅನ್ನಲ್ಲ. ಅದಕ್ಕೆ ಬೇರೆನೇ ಹೆಸರಿದೆ ಅಂಕಲ್. ಓ, ನಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ಮ ಮಾತಿಗೆ ಆಗಲ್ಲ ಅಂತ ಹೇಳ್ತಿರೋಳು ನಾನು ಮೊದಲನೇಳು ಅನ್ಸುತ್ತಲ್ಲ. ಬಾರಿನೇ ಆದ್ರೂ ಒಳ್ಳೆ ಪಾಠನೇ ಕಲಿಸುತ್ತೆ. ಒಂದ್ ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ತಿಪ್ಪರ್ಲಾಗ ಹಾಕಿದ್ರು ನಿಮ್ಮನ್ ಮದ್ವೆ ಆಗಕ್ ನನ್ನಿಂದ ಆಗಲ್ಲ ಆಗಲ್ಲ ಆಗಲ್ಲ. ಆಗತ್ತೆ. ನೀನು ಹೇಳಿದ್ನಿ, ನನಗೆ ಯಾರೂ ಆಗಲ್ಲ ಅಂತ ಹೇಳಿಲ್ಲ. ಯಾರೋ ನನಗೆ ನಾನೇ ಯಾವತ್ತೂ ಹೇಳ್ಕೊಂಡು ಎಲ್ಲ ಆಗುತ್ತೆ ಅಂತಲೇ ಬದುಕೋಣ. ಆಗುತ್ತೆ ಅಂದಿದ್ದನ್ನು ಸಾಧಿಸೋ. ಸೊ ಆಗಲ್ಲ ಅನ್ನೋದು ನನಗಾಗಲ್ಲ. ಇದು ಒಂದು ರಾಮ್, ಹುಷಾರಾಗಿದೆಯಾ ತಾನೆ? ಏನಾಗಿದೆ? ಇಷ್ಟು ವರ್ಷದಲ್ಲಿ ಮೊದಲನೇ ಸಲ ನೀನು ಅಡುಗೆ ಹಾಳು ಮಾಡಿರೋದನ್ನು ನೋಡ್ತಾ ಇದ್ದೀನಿ. ಜೀವನದಲ್ಲಿ ಕೆಲವು ಅನುಭವಗಳು ಮೊದಲನೇ ಬಾರಿನೇ ಆದ್ರೂ ಒಳ್ಳೆ ಪಾಠನೇ ಕಲಿಸುತ್ತೆ. ಸಾಮಾನ್ಯವಾಗಿ ಅಡುಗೆ ಮಾಡುವಾಗ ನಿನ್ನ ಗಮನ ಬೇರೆ ಕಡೆ ಹೋಗಲ್ಲ. ಇವತ್ತು ನಿನ್ನ ಗಮನ ಬೇರೆ ಕಡೆ ಹೋಗೋದಕ್ಕೆ ಕಾರಣ? ಹಣದಿಂದ ಹೆಣ್ಣನ್ನು ಪಡಿಬೋದು ಅನ್ಕೊಳ್ಳೋನ್ನ ಮನುಷ್ಯ ಅನ್ನಲ್ಲ. ಅದಕ್ಕೆ ಬೇರೆನೇ ಹೆಸರಿದೆ ಅಂಕಲ್. ಹಾಗೇನಿಲ್ಲ.